Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇದೊಂದು ಐತಿಹಾಸಿಕವಾದಂತಹ ದಿನ. 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಭೂಮಿಗೆ ಬಂದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ಬೆಳಗಾವಿಯಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವನ್ನೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತು. ಇವತ್ತು ನಾವೆಲ್ಲ ಅದು ನೆನಪಿನಲ್ಲಿ ಕಟ್ಟಂತ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೇವೆ. ಇದನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಅನೇಕ ನಾಯಕರುಗಳು ಇದನ್ನ ಉದ್ಘಾಟನೆಯನ್ನ ಈ ಗಾಂಧೀಜಿ ಪ್ರತಿಮೆಯನ್ನ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವು, ರಾಜರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಘಟನೆಗೂ ಕೂಡ ಇವತ್ತು ಸಾಕ್ಷಿ ಬಿದ್ದವರಾಗಿ ಇವತ್ತು ನಿಂತ್ಕೊಂಡಿದೆ. ನಾವೆಲ್ಲ ಇಲ್ಲಿ ಬಂದು ಮತ್ತೆ 1 ವರ್ಷದ ನಂತರ ಇದೇ ಗಾಂಧಿ ಪ್ರತಿಮೆಯಲ್ಲಿ ಸತ್ಯಕ್ಕೋಸ್ಕರ ಜಯ ಇವತ್ತು ಸಿಗಬೇಕು. ಸಿಕ್ಕಿದೆ. ಗಾಂಧೀಜಿಯವರ ಪ್ರತಿಯೊಂದು ಹೆಜ್ಜೆ ಹೋರಾಟಗಳು ಕೂಡ ಅದಕ್ಕೊಂದು ಶಕ್ತಿಯ ತುಂಬ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 1937ರಲ್ಲಿ ಅಂದಿನ ನಮ್ಮ ನಾಯಕರಾಗಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಅನೇಕ ನಾಯಕರುಗಳು, ಜವಾಹರ್ಲಾಲ್ ನೆಹರುಗಳು ನಮ್ಮ ನ್ಯಾಷನಲ್ ಅವಾರ್ಡ್ ಪತ್ರಿಕೆಯನ್ನ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಪ್ರತಿಬಿಂಬಿಸಲಿಕ್ಕೆ, ಈ ದೇಶಕ್ಕೆ ಏನು ಮುನ್ನಡೆಯನ್ನ ಬರೀಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ. ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅಲ್ಲ ಇದು, ಈಗ ಜವಾಹರ್ಲಾಲ್ ನೆಹರು ಅವರ ಆಸ್ತಿ ಅಲ್ಲ ಇದು. ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಜನರ ಧ್ವನಿಯಾಗಬೇಕು ಅಂತ ಹೇಳಿ ಈ ನ್ಯಾಷನಲ್ ಅವಾರ್ಡ್ ಅನ್ನ ಪ್ರಾರಂಭವನ್ನ ಮಾಡಿದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರೇ ಅಧ್ಯಕ್ಷರಾಗಿದ್ರು ಅದರ ಜವಾಬ್ದಾರಿಯನ್ನ ನಡೆಸಿಕೊಂಡು ಅವತ್ತಿನ ಕಾಲದಿಂದ ಬರ್ತಾ ಇದ್ರು. ಇವತ್ತು ಬಿಜೆಪಿಯವರು ಈ ನ್ಯಾಷನಲ್ ಅವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರು ಶೇರ್ ಹೋಲ್ಡರು ಯಂಗ್ ಇಂಡಿಯಾ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. 76% ಅವರ ಕುಟುಂಬಕ್ಕೆ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವತ್ತು ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸನ್ನು ಹಾಕಿ PMLA ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು. ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ನನಗ್ ಕೊಟ್ಟಿದ್ರು, ನನ್ನ ತಮ್ಮನ್ ಕೊಟ್ಟಿದ್ರು, ದಿವಂಗತ ನಮ್ಮ ಸಾವನೂರು ಶಿವಶಂಕರಪ್ಪನವರು ಅವರ ಕುಟುಂಬದವರು ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ರು, ಅವರು ಕೂಡ ಕೊಟ್ಟಿದ್ರು. ನಾವೆಲ್ಲ ಇನ್ನ ನಮ್ಮ ಅನೇಕ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸಹಾಯ ಮಾಡಿದ್ರು. ನಮ್ಮ ಆಸ್ಕರ್ ಪಾಟೀಲ್ ಅವರು ಕೂಡ ಇದಕ್ಕೆ ಬೋರ್ಡ್ಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಡೈರೆಕ್ಟರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನಿಮ್ಮ ನನ್ನ ಪಕ್ಕದಲ್ಲಿ ಮುಖ್ಯಮಂತ್ರಿ ಕೂತಿದ್ದಾರೆ. ಇವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇರಿಗೇಷನ್ ಇಲಾಖೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ನಮ್ಮ MLAಗಳೆಲ್ಲ ಇಲ್ಲಿ ಗೋಲ್ಡ್ ಕಾರ್ಪೊರೇಷನ್ ಚೇರ್ಮನ್, ಅವ್ರನ್ನ ಸರ್ಕಾರ ನೇಮಕ ಮಾಡಿದ್ದಾರೆ. 1 ಶೇರ್ 2 ಶೇರ್ ಅವ್ರ ಹೆಸರಿಗೆ ಸೈನ್ ಹಾಕಿಸ್ಬಿಟ್ಟು ಅವ್ರನ್ನ ನಾವು ಚೇರ್ಮನ್ ಆಗಿ ನೇಮಕ ಮಾಡ್ತೀವಿ. ಯಾರೇ ಆಗಲಿ ಅವ್ರನ್ನ ಚೇರ್ಮನ್ ಆಗಿ. ಈಗ ಇಲ್ಲೆಲ್ಲ MB ಪಾಟೀಲ್ ಇದ್ದಾರೆ, ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ. ನಾಡಗೌಡರು ಇದ್ದಾರೆ, ಅವರು ಒಂದು ಚೇರ್ಮನ್ ಇದ್ದಾರೆ. ಯಾಕೆ ಜಾರ್ಜ್ ಅವರು KPDCL ಚೇರ್ಮನ್, ಅವ್ರ ಹೆಸರಿಗೂ ಒಂದು ಕಂಪ್ನಿ ಇರ್ತದೆ, ಒಂದು ಶೇರ್ ಇರ್ತದೆ. ಹಂಗೆ ನಾವೆಲ್ಲ ಚೇರ್ಮನ್. ನಮ್ಮ ಅಧಿಕಾರ ಹೋದ ತಕ್ಷಣ ಅದು ಟ್ರಾನ್ಸ್ಫರ್ ಆಗ್ತದೆ ಸರ್ಕಾರದ್ದು. ನಾವು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ. ಹಂಗೆ ಇವತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಅದ ಜವಾಬ್ದಾರಿ ಇಟ್ಕೊಂಡಿದ್ರು. ಸುಮಾರು ಅದ್ರ ಮೇಲೆ ಆಸ್ತಿಗಳಿತ್ತು. ಈಗ ಸುಮಾರು ಕಾಂಗ್ರೆಸ್ ಭವನ್ ಟ್ರಸ್ಟ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಇದೆ. ಹಿಂದೆ ಕೃಷ್ಣರಾಯರ ಕಾಲ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಟ್ರಸ್ಟಿ ಆಗಿದ್ರು. ಆಗ ನವಲ್ ಕಿಶೋರ್ ಶರ್ಮಾ ಅಂತೇಳಿ ಅವರು ಜನರಲ್ ಸೆಕ್ರೆಟರಿ, ಅವರು ಟ್ರಸ್ಟಿ. ಈಗ ಆ ಟ್ರಸ್ಟ್ಗೆ ನಾನು ಅಧ್ಯಕ್ಷನಾಗಿದ್ದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಟ್ರಸ್ಟಿ ಆಗಿದ್ದೆ. ಈಗ ಸಿದ್ದರಾಮಯ್ಯನವರು CLP ಲೀಡರ್ ಆಗಿ ಅವರು ಟ್ರಸ್ಟಿ ಆಗಿದ್ದಾರೆ. ಈಗ ಅವ್ರ ಆಸ್ತಿ ಆಗೋಯ್ತಾ ಇದು, ಇಲ್ಲ ನಮ್ಮ ಆಸ್ತಿ ಆಗೋಯ್ತಾ ಇದು. ಸುಮಾರು 106 ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ ನಲ್ಲಿ ಇದೆ. ನಾನು ಇರೋ ಗಂಟ ಆ ಟ್ರಸ್ಟಿ ಅಧ್ಯಕ್ಷರಾಗಿರ್ತೀನಿ. ನಾನಿಲ್ಲ ಅಂತ ಅಂದ್ಮೇಲೆ ನಾನು ಬೇರೆ ಯಾರು ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಂತ ಅನೇಕ ಹಣದಿಂದ ಆ ಬಿಲ್ಡಿಂಗ್ಗಳು, ಆಸ್ತಿ ಮೇಲೆ ಸಾಲಗಳನ್ನ ಸುಮಾರು 70-80 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು ಇವತ್ತು ಕಾಂಗ್ರೆಸ್ ಆ ಒಂದು ಏನು ಒಂದು ಕಾನೂನು ಚೌಕಟ್ಟಿನಲ್ಲಿ ಅದನ್ನ ಆಸ್ತಿ ರಕ್ಷಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನು ಕೊಟ್ಕೊಂಡು ಮಾಡಿದೆ. ಇವತ್ತು ಅದನ್ನ ನಿಮ್ಮ ಆಸ್ತಿಯನ್ನ ಲಪ್ಟಾಯಿಸಕ್ ಮಾಡಿದ್ದೀರಿ. 2,000 ಕೋಟಿ ರೂಪಾಯಿ ಆಸ್ತಿ ಇದು ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ 100 ರೂಪಾಯಿ ಶೇರ್, 10 ರೂಪಾಯಿ ಶೇರು, 100 ರೂಪಾಯಿ ಶೇರು. ಈ ಹಿಂದೆ ಇವತ್ತು ನಾವು ಈ ಭೂಮಿ ಎಲ್ಲ ಇಲ್ಲಿ ಭೂಮಿ ನಾವು ಅಕ್ವಿಷನ್ ಮಾಡಿದಾಗ ಬರೀ 2 ಲಕ್ಷ ಇತ್ತು. ಈಗ ಪಕ್ಕದಲ್ಲಿ ಕೇಳಿದ್ರೆ 2 ಕೋಟಿ ಕೇಳ್ತಾರೆ. ಇದನ್ನ ನೀವು ಅಷ್ಟು ಕೋಟಿ ರೂಪಾಯಿ ಲಕ್ಷಾಂತರ ಅಂತ ಹೇಳಿ ಇವತ್ತು PMLA ಕೇಸನ್ನ ನನಗೂ ಕೂಡ ಮೊನ್ನೆ ನೋಟಿಸ್ ಬಂದಿತ್ತು. ನಾನು ನನ್ನ ತಮ್ಮ ಇಬ್ಬರು ಕೂಡ ಕೃಷಿಗೆ ಹೋಗ್ಬೇಕಾಗಿತ್ತು. ನಾನೊಂದು ಪ್ರಶ್ನೆ ಕೇಳಿ ವಾಪಸ್ ಅವ್ರಿಗೆ ಪತ್ರ ಬರೆದೆ. ಮೊನ್ನೆ ಹೋಗಿ ಡೆಲ್ಲಿಗೆ ಹೋಗಿದ್ದೆ. ನನ್ಗೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ನೀವು ಇದನ್ನ ಕೇಸ್ ಹಾಕಿದಿರಿ, FIR ಹಾಕಿದಿರಿ. ನೀವು FIR ಹಾಕಿರ್ಬೇಕಾದ್ರೆ ನನಗೆ ಇದನ್ನ ನೋಟಿಸ್ ಕೊಟ್ಟಿದ್ರಿ. FIR ಕಾಪಿ ಕೊಡಿ ಅಂತ, FIR ಕಾಪಿ ಕೊಡಿ ಅಂತ ಕೇಳ್ಬಿಟ್ಟು ನಾನು ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ಏನಯ್ಯ ನೀವು ನೋಟಿಸ್ ಕೊಟ್ಟಿದ್ರೆ ಪ್ರೆಸ್ ಅವ್ರು ಕೇಳೋದು, ನೀವು FIR ಕಾಪಿ ಕೇಳಿ. ಇಲ್ಲ, ಮತ್ತೆ ಇದು ಯಾವ ದಾಖಲೆಯಲ್ಲಿ ನಾನು ಅವ್ರಿಗೆ ಉತ್ತರ ಕೊಡ್ಲಿ, ಯಾಕೆ ಹಾಕಿದ್ದಾರೆ? ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಸ್ವಂತ ದುಡ್ಡನ್ನ ನಾನು ಯಾರು ಬೇಕಾದ್ರೂ ಕೊಡ್ತೀನಿ, ಕಾಂಗ್ರೆಸ್ಗೆ ಕೊಡ್ತೀನಿ, ಕಾಂಗ್ರೆಸ್ ಕಚೇರಿಗೆ ಕೊಡ್ತೀನಿ. ಈಗ ನಮ್ಮ MLAಗಳೆಲ್ಲ 25,000 ಅವ್ರು ಸಂಬಳ ಕೊಡ್ತಾ ಇದ್ದಾರೆ. ಕೂತಿರೋರೆಲ್ಲ 25,000 ಸಂಬಳ, ಅವ್ರು ಕೊಡೋ ಸಂಬಳ ಕೊಡ್ತಾ ಇದ್ದಾರೆ. ಇವ್ರಿಗೆಲ್ಲ ನಾನು ಯಾವ್ದೋ ಖರ್ಚು ಮಾಡಿದ್ರೆ ನೀನು ಎಲ್ಲ ಕೊಟ್ಬಿಟ್ಟಿದ್ಯ ಅಂತ ಇವ್ರಿಗೆಲ್ಲ ನೋಟಿಸ್ ಕೊಟ್ಟರೆ ಏನ್ ಹೇಳಕ್ಕೆ? ಇವ್ರು ಕೊಡದೆ ಇನ್ ಯಾರು BJP ಕೊಟ್ಟಾರೆ ನಮ್ಗೆ? ಇಲ್ಲ 1,000 ಕೊಟ್ಟಿರ್ಬೋದು, ಇಲ್ಲ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಇವರೆಲ್ಲ ಕೊಡ್ತಾ ಇದ್ದಾರೆ. ಹಂಗೆ ನಾನು ಕೂಡ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಲೆಕ್ಕ ಕೇಳ್ತಾ ಇದ್ದೀನಿ, ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾಕೆ ನೀವು ಹಾಕಿದ್ರಿ? ಹಂಗೆ ಇವತ್ತು ನಮ್ಮ ಹೋರಾಟ. ಈಗ ನನ್ನ ಮೇಲೂ ಕೂಡ PMLA ಕೇಸ್ ಹಾಕಿ ನಾನು ಜೈಲ್ಗೆ ಏನಾಯ್ತಾ ಕೇಸ್? ಸುಪ್ರೀಂ ಕೋರ್ಟ್ ಅಲ್ಲಿ DK ಶಿವಕುಮಾರ್ ಮೇಲೆ ಹಾಕಿರುವಂತ ಕೇಸು ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನವರು ಈಗಿರುವಂತ ಚೀಫ್ ಜಸ್ಟಿಸ್ ವಜಾ ಮಾಡಿದ್ರು. ನಾನು ಅದನ್ನ ಪ್ರಚಾರಕ್ಕೆ ಇನ್ನ ಬಿಡಕ್ ಹೋಗ್ಲಿಲ್ಲ, ವಜಾ ಮಾಡಿದ್ರು. ಸೊ ನನ್ನ ಮೇಲೆ ಇದ್ದಂತ PMLA ಕೇಸು ವಜಾ ಆಯ್ತು. ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರ ಮೇಲಿದ್ದಂತ ಕೇಸು ಪಾಪ ಅವರು ಬೇಲಲ್ಲಿ ಬಂದ್ರು. ರಾಹುಲ್ ಗಾಂಧಿ ಅವರು ಬೇಲ್ ಬಂದಿದ್ರು, ಸುಳ್ಳು ಕೇಸು. ಇಲ್ಲಿ ಕೋಲಾರಲ್ಲಿ ಪ್ರಚಾರ ಮಾಡಿದ್ರೆ, ಅಲ್ಲ ರೀ, ಭಾಷಣ ಮಾಡಿದ್ರೆ ಅವ್ರು ಯಾರೋ ಒಬ್ಬರು ಕೇಸ್ ಹಾಕ್ಸ್ಬಿಟ್ಟು ಪಾರ್ಲಿಮೆಂಟ್ ಸೀಟ್ ನಿಂದನೇ ವಜಾ ಮಾಡ್ಬಿಟ್ರಲ್ಲ. ಎಲ್ಲಾರು ಉಂಟೇನ್ರಿ ಈ ದೇಶದಲ್ಲಿ ಸಂವಿಧಾನ, ಈ ದೇಶದಲ್ಲಿ ನ್ಯಾಯಾಂಗ, ಈ ರೀತಿ ದುರುಪಯೋಗ? ಇವತ್ತು ಮತ್ತೆ ಅವರು ಪಾರ್ಲಿಮೆಂಟ್ ಬಂದು ಆ ಕೇಸು ಸ್ಟೇ ಸಿಕ್ಕಿ ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆ ಆಗಿ ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೇವೆ. ಮಹಾತ್ಮ ಗಾಂಧಿ ಪ್ರತಿಮೆಯಲ್ಲಿ ಕೂತಿದ್ದೇವೆ. ಮಹಾತ್ಮ ಗಾಂಧೀಜಿಯವರು, ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕತ್ವಕ್ಕೆ, ಈ ದೇಶದ ಸ್ವಾತಂತ್ರ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆಗೆ ಇವತ್ತು ನಮ್ಮೆಲ್ಲ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಆ ಪರಂಪರೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲ ಗಾಂಧೀಜಿಯವರ ಮಕ್ಕಳು. ಗಾಂಧೀಜಿಯವರು ನಮ್ಗೆ ಕೊಟ್ಟಂತ ಆದರ್ಶಗಳು, ಅದರಲ್ಲಿ ನಾವು ಪಾಲನೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ನಮ್ಗೆ ರಾಷ್ಟ್ರಧ್ವಜ ಕೊಟ್ಟಿದ್ದಾರೆ. ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟಿದ್ದಾರೆ, ರಾಷ್ಟ್ರಗೀತೆ ಕೊಟ್ಟಿದ್ದಾರೆ, ಈ ದೇಶಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ.
ಹಂಗೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೂಡ ಈ ದೇಶದ ಆಸ್ತಿ. ದೇಶದ ರಾಜಕಾರಣ ಬಿಜೆಪಿಯ ಆಸ್ತಿ. ನ್ಯಾಷನಲ್ ಹೆರಾಲ್ಡ್ ದೇಶದ ಆಸ್ತಿ, ದೇಶದ ರಾಜಕಾರಣ ಬಿಜೆಪಿಯ ಆಸ್ತಿ. ಹಿಂಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅನ್ನೋದಕ್ಕೆ ನಿನ್ನೆ ಬಂದಂತ ಸ್ಟೇಟ್ಮೆಂಟ್ ಸಾಕ್ಷಿಯಾಗಿ ಇವತ್ತು ಹೋಗ್ಕೊಂಡಿದೆ. ಸತ್ಯಮೇವೆ ಜಯತೆ, ಇದು ಬಿಜೆಪಿ ಇಲ್ಲ ಜನತೆ. ಇದು ನೀವೆಲ್ಲ ಗಮನಿಸ್ಕೋಬೇಕು. ಕಿತ್ತೂರಿನಿಂದ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ದ್ವೇಷದಿಂದ ಕುಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜಸ್ಟಿಸ್ ಫಾರ್ ಕಾಂಗ್ರೆಸ್, ಪೀಸ್ ಲಾಸ್ ಫಾರ್ ಬಿಜೆಪಿ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಎಂಡ್ ಆಫ್ ಬಿಜೆಪಿ ಕಾನ್ಸ್ಪಿರಸಿ, ಇವತ್ತು ವಿಕ್ಟರಿ ಫಾರ್ ಡೆಮೋಕ್ರಸಿ. ಬಿಜೆಪಿ ಎಷ್ಟೇ ಪಿತೂರಿ ಮಾಡಿದ್ರು ಕೂಡ ನಮ್ಗೆ ನ್ಯಾಯ ಇವತ್ತು ಸಿಕ್ಕಿದೆ. ಆದ್ರಿಂದ ಇವತ್ತು ನ್ಯಾಷನಲ್ ಹೆರಾಲ್ಡ್, ಯಂಗ್ ಇಂಡಿಯಾ ಈ ದೇಶದ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಸ್ತಿ. ಈ ಕೇಸನ್ನ ಪಿತೂರಿ ಮಾಡಿರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡುದು. ಈ ದೇಶಕ್ಕೆ ನಾಯಕತ್ವ ರಾಹುಲ್ ಗಾಂಧಿ ಅವರು, ಇದು ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೋದಾಗಿದೆ. ಆದ್ರೆ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಆ ತ್ಯಾಗವನ್ನೇ ಇಬ್ರು ಕೂಡ ಪ್ರಧಾನಮಂತ್ರಿ ಸ್ಥಾನನ ಸ್ವೀಕಾರ ಮಾಡ್ತಾರೆ. ಈ ದೇಶದ ಐಕ್ಯತೆಗೆ, ಈ ದೇಶದ ಸಮಗ್ರತೆಗೆ, ಈ ದೇಶದ ಶಾಂತಿಗೆ ಇವತ್ತು ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಹಂಗೆ ಗಾಂಧೀಜಿ ಕುಟುಂಬ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಈ ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಅಂತ ಕುಟುಂಬದ ಸದಸ್ಯರಾಗಿ ನಾವೆಲ್ಲ ಇವತ್ತು ಕೂತ್ಕೊಂಡು ಇವತ್ತು ಈ ದೇಶದ ರಕ್ಷಣೆಗೋಸ್ಕರ ನಾವು ಕಾಯ್ಕೊಂಡಿದ್ದೀವಿ. ಎಲ್ಲ ಸೂರ್ಯ ಹುಟ್ಟತಾನೆ, ಸೂರ್ಯ ಮುಳುಗ್ತಾನೆ. ಇವತ್ತು ಎಷ್ಟೇ ಸತ್ಯ ಪಿತೂರಿ, ಸತ್ಯದ ವಿರುದ್ಧ ಪಿರುತ್ತನ್ನು ಮಾಡಿ ನಮ್ಮ ನಾಯಕರುಗಳಿಗೆ ಬಂಧಿಸಬೇಕು ಅಂತ ಏನು ಸ್ವತಂತ್ರವಾಗಿ 420 ಕೇಸ್ ಅಂತ ಹೇಳಿ 120 ಬಿ ಕಾನ್ಸ್ಪಿರಸಿ 420 ಅಂತ ಹೇಳಿ ಕೇಸನ್ನ ಸೆಕ್ಷನ್ ಗಳನ್ನ ಹಾಕಿದ್ರು. ಇವತ್ತು ನ್ಯಾಯ ಸಿಕ್ಕಿದೆ. ಇನ್ನೂ ಕೂಡ ಬೇಕಾದಷ್ಟು ಕೇಸ್ಗಳು ಆಗ್ತವೆ, ನಮ್ಗೆಲ್ಲ ಅರಿವಿದೆ. ಆದ್ರೂ ಕೂಡ ನಾವು ಹೋರಾಟಕ್ಕೆ ಬದ್ಧರಾಗಿದ್ದೇವೆ. ಅದಕ್ಕೋಸ್ಕರ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ತರಬೇಕು. ಈಗ ಮನ್ರೇಗಾ ವಿಚಾರದಲ್ಲಿ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಮತ್ತೆ ನಾವು ನಮ್ದೇ ಆದಂತ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಬ್ಬ ಬಡವರಿಗೆ ಉದ್ಯೋಗ ಖಾತ್ರಿ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಒಂದು ಕಾನೂನು ತೆಗೆದುಕೊಂಡು ಬಂದು ಅದನ್ನ ಹಳಸಾಕ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಸಮಾಧಿ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಪ್ರತ್ಯೇಕ ಚರ್ಚೆಯನ್ನ ನಾವು ಮಾಡಿ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಬೇರೆ ರೂಪಿಸ್ತೇವೆ. ಈಗಿಲ್ಲ ಮಾತಾಡಬಹುದು. ಇಲ್ಲಿ ಏನಿದ್ರು ನ್ಯಾಷನಲ್ ಹೆರಾಲ್ಡ್, ಯಂಗ್ ಇಂಡಿಯಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಷ್ಟು ಮಾತ್ರ ಇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಪಾಪ ನಮ್ಮ ಸ್ಯಾಮ್ ಪಿಟ್ರೋಡ ಅವರೆಲ್ಲ ಹೊರಗಡೆ ದೇಶದಲ್ಲಿ ಇದ್ದು ಅವರು ಟ್ರಸ್ಟಿ ಆಗಿ ಅವ್ರ ಮೇಲೆ ಕೇಸ್, ಈ ದೇಶಕ್ಕೆ ಪರವಾದ್ರು. ಅವ್ರು ಇವತ್ತು ನಮ್ಗೆಲ್ಲ ಫೋನ್ಗಳು ಮಾಡಿಕೊಂಡಿದ್ದೀರಿ. ಯಾರ ಕಾರಣ? ಸ್ಯಾಮ್ ಪಿಟ್ರೋಡ, ರಾಹುಲ್ ಗಾಂಧಿ ಕೊಟ್ಟಂತ ಸಲಹೆ ಮೇಲೆ ಇವತ್ತು ಒಂದು ದೊಡ್ಡ ಕ್ರಾಂತಿ ನಡೀತು. ಅಂತ ಮುಖಂಡಗಳನ್ನೆಲ್ಲ ಇವತ್ತು ಇವತ್ತು ಬಿಜೆಪಿಯವರು ಇಂತ ಒಂದು ಷಡ್ಯಂತ್ರವನ್ನ ನೀವು ಮಾಡ್ತಾ ಇದ್ದೀರಿ. ಇದು ನಿಮ್ದು ಬಿಜೆಪಿ ಅಂದ್ರೆ ಗುರುಡೇ ಜನತಾ ಪಾರ್ಟಿ ಆಗ್ಬಿಟ್ಟಿದೆ. ಇದಕ್ಕೆ ದಯವಿಟ್ಟು ಇಲ್ಲಿಗೆ ಕೊನೆ ಆಗ್ಬೇಕು. ಸತ್ಯಕ್ಕೆ ಜಯ ಸಿಕ್ಕಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಇವತ್ತು ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವು ಪ್ರತಿಮೆ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಅಸೆಂಬ್ಲಿಲಿ ನಾವು ಒಂದು ಸಂದೇಶವನ್ನು ನಾವು ಕಳಿಸಬೇಕಾಗಿದೆ. ಅದನ್ನ ಮುಂದಕ್ಕೆ ಒಳಗಡೆ ಹೋದ್ಮೇಲೆ ಏನಾಗ್ತದೆ ನೋಡೋಣ. ಅದಕ್ಕೆ ನಾವೆಲ್ಲ ಈ ಪ್ರತಿಭಟನೆಯನ್ನ ಸಾಂಕೇತಿಕ ಪ್ರತಿಭಟನೆ ಮಾಡ್ತೇವೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇದನ್ನೆಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಈ ಪ್ರತಿಭಟನೆ ಮುಂದುವರಿತದೆ. ನಾನೆಲ್ಲ ಶಾಸಕರುಗಳಿಗೆ ನಾನು ಇಲ್ಲಿ ಕರೆಯನ್ನ ಕೊಡ್ತಾ ಇದ್ದೇನೆ. ನಾವೆಲ್ಲ ಕೂಡ ನಮ್ಗೆ ಆದೇಶ ಇದೆ. ಇಡೀ ದೇಶದ ಉದ್ದಗಲೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಈ ಪ್ರತಿಭಟನೆ ಮುಂದುವರಿಬೇಕು. ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಏನು ಕಿರುಕುಳವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಆಸ್ಕರ್ ಫರ್ನಾಂಡಿಸು, ಮೋತಿಲಾಲ್ ವೋರಾ ಇಲ್ಲ, ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಿದೆ. ಅವರು ಕೂಡ ಇವತ್ತು ಕೇಸ್ ಹಾಕಿಸ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒಂದು ದೊಡ್ಡ ಕೇಸು ಕೂಡ ಹಾಕಿದ್ರು. ಭಗವಂತ ಇವತ್ತು ಕರ್ಕೊಂಡ.
ಆದ್ರೂ ಕೂಡ ಇವತ್ತು ಅವರ ನ್ಯಾಯ ಸಿಕ್ಕಿದ್ರಿಂದ ಅವ್ರಿಗೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನಾವೆಲ್ಲ ಕೈ ಜೋಡಿಸೋಣ, ಬಲವನ್ನ ಕೈಯನ್ನ ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ ಕೈಯನ್ನ ಬಲಪಡಿಸ್ಕೋಣ. ಇಡೀ ದೇಶ ಅವರ ಜೊತೆಯಲ್ಲಿದೆ, ನ್ಯಾಯ ಇದೆ. ನಾವೆಲ್ಲ ಗಾಂಧಿವಾದಿಗಳು. ಗಾಂಧಿ ಹೇಳ್ಕೊಟ್ಟಂತ ತತ್ವ, ಮಾರ್ಗದರ್ಶನ, ಅಹಿಂಸೆಯಲ್ಲಿ ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನ ಹೇಳಿ ಇವತ್ತು ಮತ್ತೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಸಕರು, ಅಸೆಂಬ್ಲಿ ಬೇಡ, ನಮ್ಗೆ ಕ್ವಶನ್ ಬೇಡ, ಉತ್ತರ ಬೇಡ, ನಮ್ಗೆ ನ್ಯಾಯ ಬೇಕು ಅಂತ ಹೇಳಿ ಇವತ್ತು ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಗಾಂಧೀಜಿಯವರ ಪ್ರತಿಮೆಯಲ್ಲಿ, ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನು ವಹಿಸಿದಂತ ಜಾಗದಲ್ಲಿ, ಈ ಬೆಳಗಾಂನಲ್ಲಿ ಈ ಪ್ರತಿಭಟನೆ ಮಾಡುವಂತ ಒಂದು ಭಾಗ್ಯ ನಮ್ಗೆ ಸಿಕ್ತಲ್ಲ. ಇದೇ ನನ್ನ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳಿ ಭಾವಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜೈ ಹಿಂದ್, ಜೈ ಭಾರತ, ಜೈ ನ್ಯಾಷನಲ್, ಜೈ ಯಂಗ್ ಇಂಡಿಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.